ನಮಸ್ಕಾರ, ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ಸ್ಪೆಷಲ್ ಸಾಗು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಕುಕ್ಕರಿನಲ್ಲಿ 1 ಲೋಟ ನೀರನ್ನು ಬಿಸಿಗಿಟ್ಟು ನೆನೆಸಿಟ್ಟುಕೊಂಡಿದ್ದ ಬಟಾಣಿಯನ್ನು ಹಾಕಿ, ತೊಳೆದು ಹೆಚ್ಚಿಟ್ಟುಕೊಂಡಿದ್ದ ಹುರುಳಿಕಾಯಿ ಮತ್ತು ತೊಳೆದು ಹೆಚ್ಚಿಟ್ಟುಕೊಂಡ ಕ್ಯಾರೆಟು ಮತ್ತು ಸಿಪ್ಪೆ ತೆಗೆದು ಹೆಚ್ಚಿಟ್ಟುಕೊಂಡ ಆಲೂಗೆಡ್ಡೆ ಇವೆಲ್ಲವನ್ನು ಕುಕ್ಕರಿನೊಳಗೆ ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿಕೊಳ್ಳೋಣ. ನಂತರ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, 6 ಹಸಿರುಮೆಣಸಿನಕಾಯಿ, 1 ಇಂಚು ಶುಂಠಿ, 4 ಎಸಳು ಬೆಳ್ಳುಳ್ಳಿ, 2 ಚಕ್ಕೆ ಚೂರು, 4 ಲವಂಗ, ಅರ್ಧ ಚಮಚ ಅರಿಶಿನ, ಅರ್ಧ ಚಮಚ ಇಂಗು, 2 ಚಮಚ ಜೀರಿಗೆ, 1 8-10 ಗೋಡಂಬಿ, ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ತೊಳೆದು ಹೆಚ್ಚಿಟ್ಕೊಂಡ ಕೊತ್ತಂಬರಿ ಸೊಪ್ಪು, 3 ಟೊಮ್ಯಾಟೊ, 1 ದೊಡ್ಡ ಗಾತ್ರದ ಈರುಳ್ಳಿ ಎಲ್ಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಟುಕೊಳ್ಳೋಣ. ನಂತರ ಒಂದು ಬಾಣಲೆಯನ್ನು ಬಿಸಿಗಿಟ್ಟು 3 ಚಮಚ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ನಂತರ ಅರ್ಧ ಚಮಚ ಸಾಸಿವೆಯನ್ನು ಹಾಕಿ, ಸಾಸಿವೆ ಸಿಡಿದ ನಂತರ 1 ದೊಡ್ಡ ಈರುಳ್ಳಿಯನ್ನು ಹೆಚ್ಚಿಟ್ಟುಕೊಂಡಿದ್ದು ಅದನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಮಸಾಲೆ ಫ್ರೈ ಆದ ನಂತರ ಬೇಯಿಸಿಟ್ಟುಕೊಂಡ ತರಕಾರಿಗಳನ್ನು ಹಾಕೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿಕೊಳ್ಳೋಣ. ನಂತರ ಕಡೆಯಲ್ಲಿ ಅರ್ಧ ಚಮಚ ಸಕ್ಕರೆ ಮತ್ತು 2 ಚಮಚ ನಿಂಬೆ ಹುಳಿಯನ್ನು ಹಾಕಿದರೆ ರುಚಿಕರವಾದ ಸ್ಪೆಷಲ್ ಸಾಗು ಸವಿಯಲು ಸಿದ್ಧ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.